ಸೂಪರ್ ಸರ್ ಮೆಸೇಜ್ ಥ್ಯಾಂಕ್ ಯು ಸರ್ ಇಲ್ಲ ಕುಡಿದೇ ಇರೋ ಕುಡಿಬೇಡಿ ಅನ್ನೋದಕ್ಕಿಂತ ಕುಡಿದು ಬಿಟ್ಟು ಕುಡಿಬೇಡಿ ಅಂತ ಹೇಳಿದ್ರೆ ಸಖತ್ತಾಗಿದೆ. ಬರೋಣ ಆ ಕಡೆ. ಮೇಡಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಲೈವಲ್ಲಿ ಅದ್ರ ಫೀಲ್ ಮಾಡಿರ್ತೀರಿ, ಬಟ್ ಅದು ವೆನ್ ಇಟ್ ಕಮ್ಸ್ ಟು ಆಡಿಯನ್ಸ್ ಅದು ಕನ್ವರ್ಷನ್ ಆದಾಗ ಆಗುವಂಥ ಫೀಲ್ ಬೇರೆ. ಖಂಡಿತ ಸಿನಿಮಾ ಶುರುವಾದಾಗಿಂದ ನಾವು ಆಡಿಯನ್ಸ್ ಅಬ್ಸರ್ವ್ ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ಹತ್ತತ್ರ ಬರ್ತಿದ್ದ ಹಾಗೆ ಒಂದು ರಿಯಲೈಸೇಷನ್ ಫ್ಯಾಕ್ಟ್ರು ನಮಗೆ ಸಿನಿಮಾ ಮಾಡೋವಾಗ ಹೆಂಗಾಯಿತು, ಆಡಿಯನ್ಸ್ಗೂ ಕೂಡ ಒಂದು ಸಣ್ಣ ರಿಯಲೈಸೇಷನ್ ಫ್ಯಾಕ್ಟ್ರ್ ಆಗುತ್ತೆ. ಆ ರಿಯಲೈಸೇಷನ್ ಫ್ಯಾಕ್ಟ್ರ್ ಪ್ರತಿಯೊಬ್ಬರ ಹೃದಯದಲ್ಲಿ ಹುಟ್ಲಿ ಅಂತಲೇ ಈ ಸಿನಿಮಾ ಮಾಡಿದ್ದು. ಫಸ್ಟ್ ಶೋ ಆಗೋವ್ರಿಗೆ ಕತೆ ಏನು ಅಂತ ಇವತ್ತವರೆಗೆ ಯಾರಿಗೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ತಂಡ ಅದನ್ನು ಸಂಪೂರ್ಣವಾಗಿ ನಮ್ಮಲ್ಲೇ ಇಟ್ಕೊಂಡು ಇವತ್ತು ತೆರೆ ಮೇಲೆ ತಂದ್ವಿ. ಜನ ನೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಯಿತು. ಮನೆಗೆ ಅದೊಂದು ಸಣ್ಣ ಏನು ಸ್ಪಂದನೆ ಆಗಿದೆ ಹೃದಯಕ್ಕೆ, ಅದನ್ನು ಕ್ಯಾರಿ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಎಲ್ಲಾದರೂ ಪರಿವರ್ತನೆ ಆದರೆ ನಮ್ಮ ಶ್ರಮ ಸಾರ್ಥಕ ಅಂತ ನಾನು ಅನ್ಬೋದು. ಹಾಗಾಗಿ ಆಕ್ಸಿಡೆಂಟ್ಗಳ ವಿಚಾರನೂ ಕೂಡ ತುಂಬ ಸಿಂಬಾಲಿಕಾಗಿ ಹೇಳಿದ್ದೀರಿ. ಅದು ಕರ್ನಾಟಕದಾಗಿರ್ಬೋದು, ಭಾರತದಾಗಿರ್ಬೋದು, ಇದು ಬೇರೆ ಥರದ ಒಂದು ಸಂದೇಶ ಕೊಟ್ಟು ಸರ್. ಮೊನ್ನೆ ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಿದ್ರು, ಅದು ಎಲ್ಲ ಮೀಡಿಯಲ್ಲೂ ಕೂಡ ಬಂದಿದೆ. ಇವತ್ತು ನಾವು ಕ್ಯಾನ್ಸರ್ ಮಾರಕ ರೋಗ ಅಂತೀವಿ, ಕ್ಯಾನ್ಸರ್ಗಿಂತ ಜಾಸ್ತಿ ಡ್ರಂಕ್ ಆ್ಯಂಡ್ ಡ್ರೈವರ್ಸ್ ಆಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅದ್ರ ಬಗ್ಗೆ ನಾವು ಸೀರಿಯಸ್ಸಾಗಿ ಯೋಚನೆ ಮಾಡಲೇಬೇಕು. ಅದೇ ಸಿನಿಮಾಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಬಗ್ಗೆ ಮಾಡಿರೋ ಸಿನಿಮಾ ಬನ್ನಿ ಅಂದರೆ ಜನ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಅದಕ್ಕೆ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಏನಿದ್ರು, ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಏನಿದೆ ಎಲ್ಲ ಕೊಟ್ಟು ಕಡೆಗೆ ಹೋಗುವಾಗ ಒಂದು ಸಣ್ಣ ವಿಷಯನ ಜನಗಳ ಮನಸ್ಸಿಗೆ ಮುಟ್ಟಿಸಿ ಕಳಿಸೋಂಥ ಉದ್ದೇಶ ಆಗಿತ್ತು. ಅದು ಮುಟ್ಟಿದೆ ಅನ್ನೋ ಭಾವನೆ, ಸ್ಪಷ್ಟವಾದ ಕಲ್ಪನೆ ಇವತ್ತು ನಮಗಿದೆ. ಆಮೇಲೆ ನಿಮ್ಮ ಪ್ರತಿ ಮಾತಲ್ಲೂ ಇತ್ತು, ರಾಮ ಗೆದ್ದರೆ ವಿಕಾಸ ಪರ್ವ, ರಾವಣ ಗೆದ್ದರೆ ವಿನಾಶ ಪರ್ವ ಅಂತ. ಇಟ್ಸ್ ಗುಡ್. ಎಕ್ಸಾಕ್ಟ್ಲಿ ಪ್ರತಿಯೊಬ್ಬರು ಹೃದಯದಲ್ಲೂ ರಾಮ ರಾವಣರ ನಡುವೆ ಯುದ್ಧ ನಡೀತದಲ್ಲ, ರಾಮಾಯಣ ನಡೀತಾನೆ ಇರ್ತದೆ. ಕೆಟ್ಟವನು ಗೆದ್ದರೆ ರಾವಣ ಗೆದ್ದಂಗೆ, ಅಂದರೆ ಕೆಟ್ಟತನ ಗೆದ್ದರೆ ರಾವಣ ಗೆದ್ದಂಗೆ, ಒಳ್ಳೆತನ ಅನ್ನೋದು ಗೆದ್ದರೆ ರಾಮ ಗೆದ್ದಂಗೆ. ಸೊ ರಾಮ ರಾವಣರ ಯುದ್ಧ ರಾಮಾಯಣ ಎಲ್ಲೂ ನೋಡಬೇಕಾಗಿಲ್ಲ, ಇಲ್ಲೇ ಇದೆ ಸರ್. ಆಮೇಲೆ ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಆಗುತ್ತೆ, ರಿಲೀಸ್ ಆಗುತ್ತೆ. ರಿಲೀಸ್ ಹಂತಕ್ಕೆ ಬಂದಾಗದಂತಹ ಟೆನ್ಷನ್ ಈಗ ಹೇಗಿದೆ? ಟೆನ್ಷನ್ ಏನಿಲ್ಲ ಸರ್, ಈಗ ಡೆಲಿವರಿ ಆಗ್ಬಿಟ್ಟಿದೆ, ಈಗ ಪಾಪ ಹುಟ್ಟುಬಿಟ್ಟಿದೆ, ಇನ್ನು ಬೆಳೆಸ್ಬೇಕಷ್ಟೇ. ಇಷ್ಟು ದಿವಸ ಒಂಥರ ತುಂಬ ಗರ್ಭಿಣಿ ಥರ ಕೆಲಸ ಮಾಡ್ತಿದ್ದೆ, ಈಗ ಪಾಪ ಹುಟ್ಟಿದೆ ಅಷ್ಟೇ ಸರ್, ಆರೋಗ್ಯವಾಗಿದೆ. ಸುಮಾರು ವರ್ಷಗಳ ಜರ್ನಿ, ಕಿರುತೆರೆ ಹಿರಿತೆರೆ ಜೊತೆಗೆ ಮೋಟಿವೇಶನಲ್ ಒಂದು ದೊಡ್ಡ ಮಾರಲ್ ಆದಂತಹ ಒಂದು ಕ್ಯಾರೆಕ್ಟರ್ ನಿಮ್ಮದು. ಹೌದು ಸರ್, ಸ್ವೀಕರಿಸಿದ್ದಾರೆ. ಹೌದು. ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಮಾಡಬೇಕು ಅನ್ನೋ ಒಂದು ಭಾವನೆ ನನಗೆ ಮುಂಚೆಯಿಂದನೂ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಿಯಲ್ ಆಗಿ ಪ್ಲಸ್ ರೀಲ್ ಮೇಲೆ ಕೂಡ ಪ್ರಯತ್ನ ಮಾಡಿದ್ದೀನಿ. ಸರ್ ನನಗಂತೂ ತುಂಬ ಖುಷಿ ಇದೆ. ಯಾಕೆಂದರೆ ಇಷ್ಟು ದಿನ ಎಲ್ಲ ಕಡೆ ಹೋದಾಗ ಫಿಲಮಲ್ಲಿ ಏನು ನಾವು ಮೆಸೇಜ್ ಹೇಳೋಕ್ಕೆ ಹೊರಟಿದ್ದೀವಿ ಅಂತ ಗೊತ್ತಿಲ್ಲದೇ ಜನಗಳು ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ಫಿಲಮ್ ರಿಲೀಸ್ ಆಗಿದೆ. ಸೊ ಇಲ್ಲಿ ಬಂದಿರೋ ಆಡಿಯನ್ಸು ಎಸ್ ಏನೋ ಒಂದು ಅಂಶ ಇದೆ ಅಂತ ಹೇಳ್ಬೋದ್ರು. ನನಗಂತೂ ತುಂಬ ಖುಷಿ ಇದೆ. ಸೊ ಇವಾಗ ನೆಕ್ಸ್ಟ್ ಆಡಿಯನ್ಸ್ ಅವ್ರು ಹೇಗೆ ತಗೊಳ್ತಾರೆ, ಖಂಡಿತ ಚೆನ್ನಾಗಿ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ಈ ಥರ ಸಿನಿಮಾಗಳು ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತವೆ ಆಡಿಯನ್ಸ್ ಮೇಲೆ? ತುಂಬ ಸರ್. ಅಲ್ಲ, ಆಡಿಯನ್ಸ್ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತವೆ. ಬಟ್ ಸಮಸ್ಯೆ ಏನಾಗುತ್ತೆ ಅಂತಂದರೆ ಆಡಿಯನ್ಸಿಗೆ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ಒಳ್ಳೆ ವಿಷಯ ಹೇಳಿದ್ದೀವಿ ಅನ್ನೋದು ಅವ್ರಿಗೆ ಮನದಟ್ಟಾದರೆ, ಆ ವಿಷಯ ಜನಗಳ ಮನಸ್ಸಿಗೆ ಮುಟ್ಟಿದರೆ ಖಂಡಿತವಾಗ್ಲೂ ಬರ್ತಾರೆ ಸರ್. ಕನ್ನಡ ಸಿನಿಮಾಗೆ ವೀಕ್ಷಕರು ಇದ್ದೇ ಇದ್ದಾರೆ, ಪ್ರೇಕ್ಷಕರು ಇದ್ದೇ ಇದ್ದಾರೆ. ಬಟ್ ಅವ್ರನ್ನ ಸ್ಕ್ರೀನ್ ಒಳಗೆ ಕರೆತರೋ ಪ್ರಯತ್ನ ನಾವೆಲ್ಲ ಸೇರ್ ಮಾಡಬೇಕಷ್ಟೆ. ನಾವು ಎಲ್ಲ ಪ್ರಚಾರದಲ್ಲಿ ಹೇಳ್ಕೊಂಬಂದಂಗೆ ಇವಾಗ ನೀವೇ ನೋಡ್ಬೋದು, ಈ ನಮ್ಮ ಸ್ಟೋರಿ ನಿಮ್ಮ ಮನೇಲೋ ನಿಮ್ಮ ಫ್ರೆಂಡ್ಸ್ ಮನೇಲೋ ನಿಮ್ಮ ಎಲ್ಲೋ ಒಂದು ಕಡೆ ಆಗೇ ಆಗಿರುತ್ತೆ. ಸೊ ಆದಾಗ ನಿಮ್ಮ ಮೇಲೆ, ನೀವು ಅವ್ರ ಫ್ಯಾಮಿಲಿ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಿದ್ದಿರುತ್ತೆ, ಅದನ್ನು ಹೇಗೆ ತಡಿಬೋದು ಅನ್ನೋದನ್ನು ಮೆಸೇಜ್ ಹೇಳಕ್ಕೆ ಕೊಟ್ಟಿದ್ದೀವಿ. ಸೊ ಆದಷ್ಟು ಆಡಿಯನ್ಸು ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಷ್ಟೇ. ನಾನು ಫಸ್ಟ್ ಇದರಿಂದ ಹೇಳ್ತಿದ್ದೆ ಸರ್, ಕತೆ ಏನು ಅಂತ ಕೇಳಿದ್ರೆ ಒಂದೇ ಮಾತು ಹೇಳ್ತಿದ್ದೆ, ಇದು ನಿಮ್ಮ ಮನೆಯಲ್ಲಿ ನಡೆದು ಆಗಿರಬಹುದಾದ ಅಥವಾ ನಡೆಯುತ್ತಿರಬಹುದಾದ ಮುಂದೆಂದೋ ದಿನ ನಡೆಯಬಹುದಾದ ಕತೆ ಅಂತ. ಅದು ನಿಜವಾಗ್ಲೂ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತೆ. ಏಕೆಂದರೆ ಈ ವಿಷಯ ಇದೆಯಲ್ಲ, ಕುಡಿತ, ಇದಕ್ಕೆ ವಿಕ್ಟಿಮ್ಸು ಖಂಡಿತವಾಗ್ಲೂ ನೀವು ಕಣ್ಣಾಡಿಸಲು ಎಲ್ಲ ಕಡೆ ಸಿಗ್ತಾರೆ. ಅದಕ್ಕೆ ನಾವೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ, ಕುಡಿಯೋನೇ ವಿಕ್ಟಿಮ್ ಆಗಬೇಕು ಅಂತಿಲ್ಲ. ಕುಡಿಯೋರಿಂದ ಸುಮ್ಮನೆ ಪಾಪದವರು ಕೂಡ ವಿಕ್ಟಿಮ್ ಆಗುವಂಥ ಬಹಳಷ್ಟು ಸಾಧ್ಯತೆಗಳಿವೆ. ಸೊ ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇತ್ತೀಚೆಗೆ ಬರ್ತಿರೋದು ಎಲ್ಲ ಸಿನಿಮಾಗಳಲ್ಲಿ ಅದು ಸಣ್ಣ ಸ್ಟಾರು ದೊಡ್ಡ ಸ್ಟಾರ್ ಅಂತಲ್ಲ, ಪ್ರತಿಯೊಬ್ಬರು ಈ ಥರ ದುಶ್ಚಟಗಳ ವಿರುದ್ಧವೇ ಧ್ವನಿ ಎತ್ತಿ ಮಾಡ್ತಾರಂಥ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಅದಕ್ಕೆ ಮತ್ತೊಂದು ಸೇರ್ಪಡೆ ನಿಮ್ಮ ವಿಕಾಸ ಪರ್ವ. ಖಂಡಿತವಾಗ್ಲೂ ಸರ್, ನಮ್ಮ ಸಣ್ಣ ಪ್ರಯತ್ನ ಮಾಡಿದ್ದೀವಿ, ಹಾನೆಸ್ಟಾಗಿ ಮಾಡಿದ್ದೀವಿ. ಸಿನಿಮಾನ ತುಂಬ ಹಾನೆಸ್ಟಾಗಿ ಶೂಟ್ ಮಾಡಿದ್ದೀವಿ, ತುಂಬ ಹಾನೆಸ್ಟಾಗಿ ಪ್ರಮೋಟ್ ಮಾಡಿದ್ದೀವಿ. ಅಷ್ಟೇ ಹಾನೆಸ್ಟಾಗಿ ಮಾತಾಡ್ತಾ ಇದ್ದೀವಿ. ನಾವೆಲ್ಲೂ ಯಾವುದೇ ಥರದ ಅನ್ನೆಸೆಸರಿ ಬಿಲ್ಡಪ್ಗಳು ಕೊಟ್ಟು ಅದು ಇದು ಮಾತಾಡೇ ಇಲ್ಲ. ನಮ್ಮ ಕಾಲು ನೆಲದ ಮೇಲೆ ಇದೆ, ನಮ್ಮ ಹೃದಯ ಎದೆ ಒಳಗಡೆ ಇದೆ, ಅಲ್ಲಿ ಪ್ರೇಕ್ಷಕರಿದ್ದಾರೆ. ಖಂಡಿತವಾಗ್ಲೂ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಭಾವನೆ ಇದೆ. ವೀಕ್ಷಕರಿಗೆ ಕೊನೆ ಒಂದು ಮಾತು ವಿಕಾಸ ಪರ್ವ. ವೀಕ್ಷಕರಿಗೆ ಯಾವಾಗಲೂ ಹೇಳೋ ಕೊನೆ ಮಾತು ಒಂದೇ ಒಂದು, ಈ ಕೈ ಮುಗಿದು ಕೇಳ್ಕೊತೀವಿ,
ದಯವಿಟ್ಟು ಸಿನಿಮಾ ಮಂದಿರಗಳ ಕಡೆ ಬನ್ನಿ. ಇದು ನಿಮ್ಮ ಮನೆ ಕತೆ, ನಿಮ್ಮ ಮನೆಯ ಕತೆ. ನೀವು ನೋಡಬೇಕು, ನಿಮ್ಮವ್ರಿಗೆ ಈ ಸಿನಿಮಾ ನೋಡಿಸ್ಬೇಕು. ಸಣ್ಣ ಮಟ್ಟದಲ್ಲಿ ಸಮಾಜದಲ್ಲಿ ಸಣ್ಣ ಪರಿವರ್ತನೆ ಆದರೂ ಕೂಡ ನಮ್ಮ ಶ್ರಮ ಸಾರ್ಥಕ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನಿಮ್ಮ ಮನೆಯಲ್ಲೂ ನಿಮ್ಮ ಸರೌಂಡಿಂಗಲ್ಲೂ ಎಲ್ಲೋ ಒಬ್ರು ವಿಕ್ಕಿ ಇರ್ತಾರೆ, ಎಲ್ಲೋ ಒಬ್ರು ಶಾರದಾ ಇರ್ತಾರೆ, ಅದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಶಾರದಾ ಇರಲಿ, ವಿಕ್ಕಿ ಇರಬಾರ್ದು ಜಾಸ್ತಿ. ಸೊ ದಯವಿಟ್ಟು ನಾನು ಅಷ್ಟೇ ಕೇಳ್ಕೊಳ್ಳೋದು, ನಾವು ಇಷ್ಟು ದಿನ ನಿಮ್ಮ ಮನೆಗೆ ಬಂದಿದ್ದೀವಿ ಕಿರುತೆರೆ ಮುಖಾಂತರ, ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದೀವಿ. ನೀವು ಒಂದು ದಿನ ನಮಗೋಸ್ಕರ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ನೀವೆಲ್ಲ ಮನೆಯಿಂದ ಆಚೆ ಬಂದರೆ ನಾವು ಗೆದ್ದಂಗೆ, ನಮ್ಮ ಸಿನಿಮಾ ಗೆದ್ದಂಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.